ಆ ರಾತ್ರಿ ಊರಿನ ಮೇಲೆ ಒಂದು ವಿಚಿತ್ರ ನಿಶ್ಶಬ್ದತೆ ಆವರಿಸಿತ್ತು. ಗಾಳಿ ನಿಧಾನವಾಗಿ ಬೀಸುತ್ತಿತ್ತು. ದೂರದಲ್ಲಿ ನಾಯಿಗಳ ಭೋಕೆ ಕೇಳಿಸುತ್ತಿತ್ತು. ಸಮಯ ರಾತ್ರಿ ಸುಮಾರು 9:30. ಮಾಧವ ತನ್ನ ಮನೆಯೊಳಗೆ ಊಟ ಮುಗಿಸಿ ಮಲಗಲು ಸಿದ್ಧವಾಗುತ್ತಿದ್ದನು. ಅವನು ಸಾಮಾನ್ಯವಾಗಿ ಬೇಗ ಮಲಗುವವನಾಗಿದ್ದ, ಏಕೆಂದರೆ ಬೆಳಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗಬೇಕಾಗುತ್ತಿತ್ತು. ಅವನ ತಾಯಿ ಅಡುಗಮನೆಯಿಂದ ಕೂಗಿದರು. ಮಾಧವ, ಬಾಗಿಲು ಚೆನ್ನಾಗಿ ಹಾಕಿಕೊಂಡು ಮಲಗು. ಇತ್ತೀಚೆಗೆ ಊರಿನಲ್ಲಿ ಕಳ್ಳತನಗಳಾಗ್ತಿವೆ. ಹೌದಮ್ಮ, ಚಿಂತಿಸ್ಬೇಡ. ನಾನು ಬಾಗಿಲನ್ನು ಭದ್ರವಾಗಿ ಹಾಕುತ್ತೇನೆ. ನೀನು ಚಿಂತೆ ಮಾಡದೆ ಮಲಗಿಕೊಳ್ಳಮ್ಮ. ಮಾಧವ ನೀರು ಕುಡಿದು ಬಾಗಿಲು ಹಾಕಲು ಹೋಗುತ್ತಿದ್ದನು. ಅಷ್ಟರಲ್ಲಿ ಹೊರಗಿನಿಂದ ಯಾರೋ ಕರೆದರು. ಅಣ್ಣ, ಓ ಅಣ್ಣ, ಮಾಧವಣ್ಣ, ಮನೇಲಿದ್ದೀಯಾ? ಆ ಧ್ವನಿ ಕೇಳಿ ಮಾಧವೋ ಸ್ವಲ್ಪ ಆಶ್ಚರ್ಯಪಟ್ಟನು. ಇಷ್ಟು ರಾತ್ರಿ ಯಾರು ಬಂದಿರಬಹುದು ಎಂದು ಅವನು ಯೋಚಿಸಿದನು. ಅವನು ಬಾಗಿಲು ತೆರೆದನು. ಬಾಗಿಲಿನ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ಅವನು ಬೆಚ್ಚಿಬಿದ್ದನು. ಅವನು ರಾಮ್ಲಾಲ್. ಆದರೆ ಅವನ ಮುಖ ನೋಡಿದರೆ ಯಾರಾದರೂ ಭಯಾನಕ ದೃಶ್ಯ ನೋಡಿದವನಂತೆ ಕಾಣಿಸುತ್ತಿತ್ತು. ಅಯ್ಯೋ ರಾಮ್ಲಾಲ್, ಏನಾಯ್ತು? ನಿನ್ ಮುಖ ಏಕಿಷ್ಟು ಬೆವರಾಗಿದೆ? ರಾಮಲಾಲ್ ನಡುಗುತ್ತ, ಮಾಧವ, ನಾನು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಿಬಿದ್ದಿದ್ದೇನೆ. ಏನಾಗಿದೆ ಹೇಳು? ಒಳಗೆ ಬಾ. ಇಲ್ಲ, ಮೊದಲು ನನ್ ಮನೆಗೆ ಬಾ, ನೀನೇ ನೋಡ್ಬೇಕು. ಮಾಧವಗೆ ಸ್ವಲ್ಪ ಅನುಮಾನವಾಯಿತು. ಆದ್ರೆ ಸ್ನೇಹಿತನ ಮುಖದ ಭಯ ನೋಡಿ ಅವನು ಪ್ರಶ್ನೆ ಕೇಳದೆ ಅವನ ಜೊತೆಗೆ ಹೊರಟನು. ಇಬ್ಬರೂ ಕತ್ತಲೆಯ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದರು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮರಗಳ ಎಲೆಗಳು ಶಬ್ದ ಮಾಡುತ್ತಿದ್ದವು. ಈಗಾದ್ರೂ ಹೇಳು, ಏನಾಗಿದೆ ರಾಮಲಾಲ್? ನನ್ನ ಮನೆ ಮುಂದೆ ಒಂದು ದೊಡ್ಡ ಸಮಸ್ಯೆ ಇದೆ. ಯಾವ ಸಮಸ್ಯೆ ರಾಮ್ಲಾಲ್? ಏನಾಯ್ತು? ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ ನಿನ್ಗೆ. ಬೇಗನೆ ಹೋಗೋಣ ಬಾ. ಸ್ವಲ್ಪ ಸಮಯದ ನಂತರ ಅವರು ರಾಮಲಾಲ್ ಮನೆಯ ಬಳಿ ತಲುಪಿದರು. ಅಷ್ಟರಲ್ಲಿ ಮಾಧವ ಕಣ್ಣಿಗೆ ಬಿದ್ದ ದೃಶ್ಯ ನೋಡಿ ಅವನು ನಿಂತು ಹೋದನು. ಮನೆಯ ಬಾಗಿಲು ಮುಂದೆ ಒಬ್ಬ ವೃದ್ಧ ವ್ಯಕ್ತಿ ನೆಲದಲ್ಲಿ ಬಿದ್ದಿದ್ದನು. ಅವನ ದೇಹ ಸಂಪೂರ್ಣ ನಿಶ್ಚಲವಾಗಿತ್ತು. ಇವರು ಯಾರು ರಾಮಲಾಲ್? ನನಗೂ ಗೊತ್ತಿಲ್ಲ ಮಾಧವ. ಅಂದ್ರೆ ಇದೆಲ್ಲವೂ ಯಾವಾಗ ಆಯಿತು? ಮಾಧವ, ಇವರು ಸತ್ತಿದ್ದಾರೆ. ಮಾಧವ ನಿಧಾನವಾಗಿ ಹತ್ತಿರ ಹೋಗಿ ನೋಡಿದನು. ವೃದ್ಧನ ಮುಖ ಸಂಪೂರ್ಣ ಬಿಳಿಯಾಗಿತ್ತು. ಅವನು ಕೈ ಹಿಡಿದು ನೋಡಿದನು. ಉಸಿರು ಇಲ್ಲ ಕಣೋ ರಾಮ್ಲಾಲ್, ಈಗೇನ್ ಮಾಡೋದು? ಮಾಧವ ಬೆಚ್ಚಿಬಿದ್ದನು. ಇದು ಹೇಗಾಯ್ತು ರಾಮ್ಲಾಲ್? ರಾಮ್ಲಾಲ್ ನಿಧಾನವಾಗಿ ಕತೆ ಹೇಳಲು ಶುರು ಮಾಡಿದನು. ನಾನು ರಾತ್ರಿ ಊಟ ಮಾಡ್ತಿದ್ದೆ. ಅಷ್ಟ್ರಲ್ಲಿ ಯಾರೋ ಬಾಗಿಲು ತಟ್ಟಿದರು. ನಾನು ಹೊರಗೆ ಬಂದಾಗ ಈ ವೃದ್ಧ ನಿಂತಿದ್ದರು. ಮಗ, ಸ್ವಲ್ಪ ನೀರು ಕೊಡ್ತೀಯಾ? ನಾನು ನೀರ್ ತರಲು ಒಳಗೆ ಹೋದೆ. ಆದರೆ ರಾಮ್ಲಾಲ್ ಹೊರಗೆ ಬಂದಾಗ ಅವರು ನೆಲದಲ್ಲಿ ಬಿದ್ದಿದ್ದರು. ಅಂದ್ರೆ ಅವರು ನೀರ್ ಕುಡಿಯೋ ಮುಂಚೆಯೇ ಸತ್ತಹ? ಹೌದು ಮಾಧವ. ಇಬ್ಬರು ಕೆಲಕ್ಷಣ ಮೌನವಾಗಿ ನಿಂತರು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಈಗ ನಾನು ಏನ್ ಮಾಡ್ಬೇಕು ಮಾಧವ? ಪೊಲೀಸರಿಗೆ ಹೇಳೋಣ ರಾಮ್ನಾ? ಹುಚ್ಚ ಆಗಿದ್ದೀಯಾ ಏನೋ? ಅವ್ರು ನನ್ನನ್ನು ಸಂಶಯಿಸ್ತಾರೆ. ಆಮೇಲೆ ತುಂಬಾ ತೊಂದರೆ ಆಗ್ತದೆ. ಮಾಧವ ಸ್ವಲ್ಪ ಯೋಚಿಸಿದನು. ಒಂದ್ ಕೆಲ್ಸ ಮಾಡೋಣ ರಾಮ್ಲಾಲ್. ಏನು ಮಾಧವ? ನಮ್ಮ ಊರಿನ ಹಳೆಯ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಸುಟ್ಟುಬಿಡೋಣ. ಅದು ತುಂಬಾ ಭಯಾನಕ ಜಾಗ ಮಾಧವ. ಇನ್ನೇನು ಮಾರ್ಗ ಇಲ್ಲ ರಾಮಲಾಲ್. ಇಬ್ಬರೂ ತಿರುಗಿ ಕೆಳಗೆ ನೋಡಿದರು. ಆದರೆ ಅಷ್ಟರಲ್ಲಿ ಅಯ್ಯೋ,
ಶವ ಎಲ್ಲೋಯ್ತು ರಾಮಲಾಲ್? ಅಲ್ಲಿ ಯಾರೂ ಇರ್ಲಿಲ್ಲ. ಶವ ಕಾಣೆಯಾಗಿತ್ತು. ಮಾಧವ ಶವ ಎಲ್ಲಿ ಹೋಯ್ತು ಎಂದು ಕೂಗಿದ ಕ್ಷಣದಲ್ಲಿ ಇಬ್ಬರಿಗೂ ಹೃದಯ ಬಡಿತ ಜೋರಾಗಿ ಕೇಳಿಸಿತು. ಸ್ವಲ್ಪ ಹೊತ್ತು ಇಬ್ಬರೂ ಒಬ್ಬರ ಮುಖವನ್ನು ಒಬ್ಬರು ನೋಡಿದರು. ಅವರ ಮುಂದೆ ಕೆಲ ಕ್ಷಣಗಳ ಹಿಂದೆ ಬಿದ್ದಿದ್ದ ವೃದ್ಧನ ಶವ ಇನ್ನೂ ಅಲ್ಲಿರಲಿಲ್ಲ. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮನೆಯ ಮುಂದೆ ಒಣ ಎಲೆಗಳು ಸದ್ದು ಮಾಡುತ್ತಾ ಹರಿದಾಡುತ್ತಿದ್ದವು. ಮಾಧವ, ನಾನು ಸುಳ್ಳು ಹೇಳ್ತಿಲ್ಲ. ಇಲ್ಲೇ ಇತ್ತು, ಇಲ್ಲೇ ಬಿದ್ದಿತ್ತು. ನಾನು ಕೂಡ ನೋಡಿದ್ದೆ, ಆದ್ರೆ ಈಗ ಇಲ್ಲ ರಾಮಲಾಲ್. ಇಬ್ಬರೂ ಸುತ್ತಮುತ್ತ ಹುಡುಕಲು ಶುರುಮಾಡಿದರು. ಮನೆಯ ಪಕ್ಕದ ಗಲ್ಲಿಗಳಲ್ಲಿ ನೋಡಿದರು. ಮರಗಳ ಹಿಂದೆ ನೋಡಿದರು. ಆದರೆ ಎಲ್ಲೂ ಶವ ಕಾಣಿಸಲಿಲ್ಲ. ಅವರು ಮತ್ತೆ ಮನೆ ಮುಂದೆ ಬಂದರು. ಅಷ್ಟರಲ್ಲಿ ರಾಮಲಾಲ್ ಹೆದರಿದ ಧ್ವನಿಯಲ್ಲಿ ಹೇಳಿದನು, ಮಾಧವ, ಅಲ್ಲಿಗೋಡು. ಮಾಧವ ನಿಧಾನವಾಗಿ ತಿರುಗಿ ನೋಡಿದನು. ಅವನು ನೋಡಿದ ದೃಶ್ಯ ನೋಡಿ ಅವನ ದೇಹ ಗಡ್ಡುಗಡ್ಡಾಯಿತು. ಶವ ಮತ್ತೆ ಅದೇ ಜಾಗದಲ್ಲಿ ಬಿದ್ದಿತ್ತು. ಇದು ಹೇಗೆ ಸಾಧ್ಯ ರಾಮಲಾಲ್? ನನಗೆ ಗೊತ್ತಿಲ್ಲ, ಮಾಧವ. ಸ್ವಲ್ಪ ಸಮಯ ಇಬ್ಬರೂ ಮೌನವಾಗಿ ನಿಂತರು. ಮಾಧವ ಗಂಭೀರವಾಗಿ ಹೇಳಿದನು, ಇಲ್ಲಿ ನಿಂತರೆ ಸಮಸ್ಯೆ ಮಾತ್ರ ಹೆಚ್ಚಾಗುತ್ತದೆ. ಬೇಗ ಇದನ್ನು ತೆಗೆದುಕೊಂಡು ಹೋಗೋಣ. ಹೇಗೆ ಮಾಧವ? ಸ್ಕೂಟರ್ ಬೇಡ. ಇಷ್ಟು ದೂರ ಶವ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ನಾವು ಆಟೋ ಕರೆಯೋಣ. ರಾಮ್ಲಾಲ್ ಮೊಬೈಲ್ ತೆಗೆದುಕೊಂಡನು. ಅವನ ಕೈಗಳು ಇನ್ನೂ ನಡುಗುತ್ತಿದ್ದವು. ಅವನು ಹತ್ತಿರದ ಆಟೋ ಚಾಲಕನಿಗೆ ಕರೆ ಮಾಡಿದನು. ಹಲೋ ರಾಜು, ನೀನು ಹತ್ತಿರದಲ್ಲಿದ್ದೀಯಾ? ಹೌದು ಭಾಯ್, ಏನಾನಿದೆ? ಒಂದು ತುರ್ತು ಕೆಲಸ ಇದೆ. ತಕ್ಷಣ ನನ್ನ ಮನೆಗೆ ಬಾ. ಸುಮಾರು 10 ನಿಮಿಷಗಳ ನಂತರ ದೂರದಲ್ಲಿ ಆಟೋ ರಿಕ್ಷಾ ಎಂಜಿನ್ ಶಬ್ದ ಕೇಳಿಸಿತು. ಹಳದಿ ಹಸಿರು ಆಟೋ ನಿಧಾನವಾಗಿ ಮನೆ ಮುಂದೆ ನಿಂತಿತು. ಆಟೋ ಚಾಲಕ ರಾಜು ಒಳಗಿನಿಂದ ಹೊರಬಂದನು. ಇಷ್ಟು ರಾತ್ರಿ ಕರೆ ಮಾಡಿದ್ದೀರಾ? ಏನಾಗಿದೆ ರಾಮಲಾಲ್? ಮಾಧವ ಮತ್ತು ರಾಮಲಾಲ್ ಒಬ್ಬರನ್ನೊಬ್ಬರು ನೋಡಿದರು. ಅವರು ಸತ್ಯ ಹೇಳಲು ಹೆದರಿದರು. ಒಬ್ಬ ವೃದ್ಧ ಅಸ್ವಸ್ಥರಾಗಿದ್ದಾರೆ. ಅವರನ್ನು ಸ್ಮಶಾನ ಹತ್ತಿರದ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕು. ಅಸ್ವಸ್ಥರ? ರಾಜು ಹತ್ತಿರ ಹೋಗಿ ನೋಡಲು ಪ್ರಯತ್ನಿಸಿದನು. ಆದರೆ ಮಾಧವ ತಕ್ಷಣ ಹೇಳಿದನು, ಅವರು ಬಹಳ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಬೇಗ ಆಟೋಗೆ ಹಾಕೋಣ. ಇಬ್ಬರೂ ಸೇರಿ ವೃದ್ಧನ ದೇಹವನ್ನು ಎತ್ತಿದರು. ಅವನ ದೇಹ ತುಂಬಾ ಚಳಿಯಾಗಿತ್ತು. ರಾಮಲಾಲ್ ಕೈ ನಡುಗಿತ್ತು. ಮಾಧವ, ನನಗೆ ವಿಚಿತ್ರವಾಗಿ ಅನಿಸುತ್ತಿದೆ. ಈಗ ಮಾತಾಡ್ಬೇಡ ರಾಮ್ಲಾ. ಅವರು ಶವವನ್ನು ಆಟೋ ಹಿಂಭಾಗದಲ್ಲಿ ಇಟ್ಟರು. ಮಾಧವ ಮತ್ತು ರಾಮಲಾಲ್ ಇಬ್ಬರೂ ಒಳಗೆ ಕೂತರು. ಎಲ್ಲಿ ಹೋಗ್ಬೇಕು ವಾಜಮ್ಮ? ಹಳೆಯ ಸ್ಮಶಾನ ಕಡೆ. ರಾಜು ಸ್ವಲ್ಪ ಆಶ್ಚರ್ಯಪಟ್ಟಳು. ಇಷ್ಟು ರಾತ್ರಿ ಸ್ಮಶಾನದ ಕರೆದ್ನಾ? ಹೌದು, ಬೇಗ ಹೋಗು ರಾಜು. ಆಟೋ ನಿಧಾನವಾಗಿ ಮುಂದೆ ಚಲಿಸಲು ಶುರುಮಾಡಿತು. ರಾತ್ರಿ ಇನ್ನೂ ಕತ್ತಲಾಯಿತು. ಅಷ್ಟರಲ್ಲಿ ಮಳೆ ಶುರುವಾಯಿತು. ಈಗ ಮಳೆ ಕೂಡ ಶುರುವಾಯಿತು. ಇಂದು ನಮ್ಮ ಅದೃಷ್ಟವೇ ಕೆಟ್ಟಿದೆ ರಾಮ್ಲಾಲ್. ಆಟೋ ಕತ್ತಲೆಯ ರಸ್ತೆಯಲ್ಲಿ ಸಾಗುತ್ತಿತ್ತು. ಮರಗಳ ನೆರಳು ರಸ್ತೆಯ ಮೇಲೆ ಅಲುಗಾಡುತ್ತಿತ್ತು. ಹಠಾತ್ ರಾಮಲಾಲ್ ತಲೆಗೆ ಏನೋ ತಟ್ಟಿದಂತೆ ಆಯಿತು. ಅಯ್ಯೋ ಮಾಧವ, ಏನಾಯ್ತು ರಾಮಲಾಲ್? ಯಾರೋ ನನ್ನ ತಲೆಗೆ ಹೊಡೆದರು. ಯಾರು ಹೊಡೆಯುತ್ತಾರೆ? ಇಲ್ಲಿರೋದು ನಾವು ಮೂವರು ಮಾತ್ರ. ಅಷ್ಟರಲ್ಲಿ ಆಟೋ ಹಿಂಭಾಗದಿಂದ ನಿಧಾನವಾದ ನಗು ಶಬ್ದ ಕೇಳಿಸಿತು. ಮಾಧವ, ನೀನು ಕೇಳಿದೀಯಾ ಆ ನಗುವ ಶಬ್ದ? ಏನು ರಾಮ್ಲಾಲ್? ಯಾರೋ ನಗುತ್ತಿದ್ದಾರೆ. ಮಾಧವ ಹಿಂದೆ ನೋಡಿದನು. ಶವ ಅದೇ ರೀತಿಯಲ್ಲಿ ಮಲಗಿತ್ತು. ಆದರೆ ರಾಮಲಾಲ್ ಮನಸ್ಸಿನಲ್ಲಿ ಭಯ ಹೆಚ್ಚಾಗುತ್ತಿತ್ತು. ಮಾಧವ, ನನಗನಿಸ್ತಿದೆ ಈ ಶವ ನಮಗೇನೋ ಹೇಳಲು ಬಯಸ್ತಿದೆ. ಭಯಪಡಬೇಡ.
ಮಳೆ ಇನ್ನೂ ಜೋರಾಯಿತು. ಆಟೋ ಚಾಲಕ ರಾಜು ಹೇಳಿದನು. ರಸ್ತೆ ತುಂಬಾ ಜಾರಿ ಇದೆ, ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು. ಆಟೋ ನಿಧಾನವಾಗಿ ಸಾಗ್ತಿತ್ತು. ಅಷ್ಟರಲ್ಲಿ ರಾಮಲಾಲ್ ಮತ್ತೆ ಹಿಂದೆ ನೋಡಿದನು. ಅವನು ನೋಡಿದ ದೃಶ್ಯ ನೋಡಿ ಅವನು ಕಿರುಚಿದನು. ಮಾಧವ, ಏನಾಯ್ತು ರಾಮಲಾಲ್? ಶವ ಇದೀಗ ಕಣ್ಣು ತೆರೆದಿತ್ತು. ಮಾಧವ ತಕ್ಷಣ ಹಿಂದೆ ನೋಡಿದನು. ಆದರೆ ಶವ ಮತ್ತೆ ಮುಚ್ಚಿದ ಕಣ್ಣುಗಳೊಂದಿಗೆ ಮಲಗಿತ್ತು. ನೀನು ಭಯದಿಂದ ಭ್ರಮೆ ಕಾಣುತ್ತಿದ್ದೀಯಾ? ಆದರೆ ರಾಮಲಾಲ್ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ ತಿರುಗುತ್ತಿತ್ತು. ಈ ಶವ ನಿಜವಾಗಿಯೂ ಸತ್ತಿದೆಯಾ? ಆಟೋ ನಿಧಾನವಾಗಿ ಸ್ಮಶಾನ ರಸ್ತೆಗೆ ತಲುಪುತ್ತಿತ್ತು. ಆಕಾಶದಲ್ಲಿ ಮಿಂಚು ಮಿನುಗಿತು. ಆ ಮಿಂಚಿನ ಬೆಳಕಿನಲ್ಲಿ ಆಟೋ ಹಿಂಭಾಗದಲ್ಲಿ ಬಿದ್ದಿದ್ದ ಲಾಶದ ಮುಖದಲ್ಲಿ ಒಂದು ವಿಚಿತ್ರ ನಗು ಕಾಣಿಸಿತು. ಆದರೆ ಅದನ್ನು ಯಾರೂ ಗಮನಿಸಿಲ್ಲ. ಆಟೋ ನಿಧಾನವಾಗಿ ಕತ್ತಲೆಯ ರಸ್ತೆಯಲ್ಲಿ ಸಾಗುತ್ತಿತ್ತು. ಮುಂದೆ ದೂರದಲ್ಲಿ ಕಾಣಿಸುತ್ತಿದ್ದದ್ದು ಹಳೆಯ ಸ್ಮಶಾನ. ಆ ಜಾಗದ ಬಗ್ಗೆ ಊರಿನಲ್ಲಿ ಹಲವಾರು ಭಯಾನಕ ಕಥೆಗಳು ಇದ್ದವು. ಅಲ್ಲಿ ರಾತ್ರಿ ಯಾರೂ ಹೋಗುವುದಿಲ್ಲ ಎಂದು ಹೇಳುತ್ತಿದ್ದರು. ಮಾಧವ ಭಾಯ್, ನಾವು ನಿಜವಾಗಿಯೂ ಸ್ಮಶಾನಕ್ಕೆ ಹೋಗ್ತಿದ್ದೀವಾ? ಹೌದು ರಾಜು, ಸ್ವಲ್ಪ ಮುಂದೆ ಹೋಗು. ರಾಜು ಆಟೋವನ್ನು ಸ್ಮಶಾನದ ಗೇಟ್ ಹತ್ತಿರ ನಿಲ್ಲಿಸಿದನು. ಅಲ್ಲಿ ಸಂಪೂರ್ಣ ಸನ್ನಾಟ. ಮಳೆ ಶಬ್ದ ಮತ್ತು ಗಾಳಿ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ನಾನು ಇಲ್ಲಿ ಇಳಿಯುವುದಿಲ್ಲ. ನೀವು ನಿಮ್ಮ ಕೆಲಸ ಮಾಡಿ ಬೇಗ ಬನ್ನಿ. ಸರಿ ರಾಜು, ಸ್ವಲ್ಪ ಕಾಯು. ಮಾಧವ ಮತ್ತು ರಾಮಲಾಲ್ ಆಟೋದಿಂದ ಇಳಿದರು. ಅವರು ನಿಧಾನವಾಗಿ ಹಿಂಭಾಗಕ್ಕೆ ಹೋಗಿ ನೋಡಿದರೆ ಶವ ಕೆಳಗೆ ಇತ್ತು. ಶವವನ್ನ ಎತ್ತಲು ಪ್ರಯತ್ನಿಸಿದರು. ಅಷ್ಟರಲ್ಲಿ ರಾಮಲಾಲ್ ನಡುಗಿದ ಧ್ವನಿಯಲ್ಲಿ ಹೇಳಿದನು. ಮಾಧವ, ಒಂದು ನಿಮಿಷ. ಏನು ರಾಮಲಾಲ್? ಆ ಮರದಲ್ಲಿ ಏನೋ ಗದ್ದಲ ಕೆಮ್ಮಿದೆ. ಇಬ್ಬರು ಆ ಮರದ ಕಡೆ ಓಡಿ ಹೋದರು. ಅಲ್ಲಿ ಸುತ್ತಲೂ ನೋಡಿದರು. ಆದರೆ ಅಲ್ಲಿ ಏನೂ ಇರಲಿಲ್ಲ. ಅಲ್ಲಿಂದ ಮತ್ತೆ ಆಟೋದ ಹತ್ತಿರ ಬಂದರು. ಆದರೆ ಶವ ಕಾಣೆಯಾಗಿತ್ತು. ಇದು ಹೇಗೆ ಸಾಧ್ಯ ರಾಮಲಾಲ್? ನಾನು ಹೇಳಿದ್ದೆ, ಇದು ಸಾಮಾನ್ಯ ವಿಷಯ ಅಲ್ಲ. ಇಬ್ಬರೂ ಆತಂಕದಿಂದ ಸುತ್ತಮುತ್ತ ನೋಡಿದರು. ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಅಷ್ಟರಲ್ಲಿ ಮಿಂಚು ಮಿನುಗಿತು. ಮಿಂಚಿನ ಬೆಳಕಿನಲ್ಲಿ ಅವರಿಗೆ ಒಂದು ದೃಶ್ಯ ಕಾಣಿಸ್ತು. ಸ್ಮಶಾನದ ಒಳಗೆ ಒಂದು ಹಳೆಯ ಚಿತೆ ಹತ್ತಿರ ಯಾರೋ ಬಿದ್ದಿದ್ದಂತೆ ಕಾಣಿಸ್ತಿತ್ತು. ಅಲ್ಲಿ ನೋಡು ಮಾಧವ್. ಅವರು ನಿಧಾನವಾಗಿ ಆ ಕಡೆ ನಡೆಯಲು ಶುರು ಮಾಡಿದ್ರು. ಹತ್ತಿರ ಹೋಗಿ ನೋಡಿದಾಗ ಅದೇ ಶವ. ಇದು ಇಲ್ಲಿ ಹೇಗೆ ಬಂದಿತು? ಅಷ್ಟರಲ್ಲಿ ಗಾಳಿ ಜೋರಾಗಿ ಬೀಸಿತು. ಮರಗಳ ಎಲೆಗಳು ಕದಳಿದವು. ಅಚಾನಕ್ ಶವದ ಕೈ ಸ್ವಲ್ಪ ಅಲುಗಿತು. ಮಾಧವ, ಶಾಂತವಾಗಿರು ರಾಮಲಾಲ್. ಆದರೆ ಮುಂದಿನ ಕ್ಷಣದಲ್ಲಿ ಶವ ನಿಧಾನವಾಗಿ ಎದ್ದು ಕುಳಿತಿತು. ಅದರ ಕಣ್ಣುಗಳು ಇನ್ನೂ ಮುಚ್ಚಿದ್ದವು. ಆದರೆ ಅದರ ಮುಖದಲ್ಲಿ ವಿಚಿತ್ರ ಕೋಪ ಕಾಣಿಸುತ್ತಿತ್ತು. ಹನುಮಾನ್ ಜಿ. ಹನುಮಾನ್ ಚಾಲೀಸ ಓದು ರಾಮರಾಲ್. ಅವರು ಕಣ್ಣು ಮುಚ್ಚಿ ಜಪ ಮಾಡುತ್ತಿದ್ದರು. ಕೆಲ ಕ್ಷಣಗಳ ನಂತರ ಮಾಧವ ನಿಧಾನವಾಗಿ ಕಣ್ಣು ತೆರೆದನು. ಶವ ಮತ್ತೆ ನೆಲದಲ್ಲಿ ಬಿದ್ದಿತ್ತು. ಬೇಗ ಇದನ್ನು ಸುಟ್ಟು ಬಿಡೋಣ ಲಾಂಬಲಾಲ್. ಅವರು ಒಣಕಡ್ಡಿಗಳನ್ನು ಸೇರಿಸಿದರು. ಮಾಧವ ತನ್ನ ಜೇಬಿನಿಂದ ಲೈಟರ್ ತೆಗೆದುಕೊಂಡನು. ಅವನು ಚಿತೆಗೆ ಬೆಂಕಿ ಹಚ್ಚಲು ಹೋಗ್ತಿದ್ದನು. ಅಷ್ಟರಲ್ಲಿ ನಿಲ್ಲು. ಆ ಧ್ವನಿ ಕೇಳಿ ಇಬ್ಬರೂ ಬೆಚ್ಚಿಬಿದ್ದರು. ಅವರು ನಿಧಾನವಾಗಿ ಹಿಂದೆ ತಿರುಗಿದರು. ಅವರ ಹಿಂದೆ ನಿಂತಿದ್ದದ್ದು ಆ ವೃದ್ಧನ ಆತ್ಮ. ನನ್ನನ್ನು ಇಲ್ಲಿ ತಂದು ನೀವು ದೊಡ್ಡ ತಪ್ಪು ಮಾಡಿದ್ದೀರಿ. ನಾವು ಏನು ಮಾಡಿಲ್ಲ. ಸುಳ್ಳು ಹೇಳಬೇಡ. ಆ ಆತ್ಮ ನಿಧಾನವಾಗಿ ರಾಮ್ಲಾಲ್ ಕಡೆ ತಿರುಗಿತು. ನನ್ನನ್ನು ಮನೆಗೆ ಕರೆದುಕೊಂಡು ಹೋಗಿ
ನನ್ನ ಮೇಲೆ ದೌರ್ಜನ್ಯ ಮಾಡಿ ನನ್ನನ್ನು ಕೊಂದವನು ನೀನೇ. ಈ ಮಾತು ಕೇಳಿ ಮಾಧವ ಬೆಚ್ಚಿಬಿದ್ದನು. ರಾಮಲಾಲ್, ಇದು ಸತ್ಯವೇ? ನನ್ನಿಂದ ದೊಡ್ಡ ತಪ್ಪಾಗಿದೆ ಮಾಧವ. ಮಾಧವ ಕೋಪದಿಂದ ಕಿರುಚಿದನು. ನೀನು ಇಷ್ಟು ಕೆಳಮಟ್ಟಕ್ಕೆ ಇಳಿದೆಯಾ ರಾಮಲಾಲ್? ಅಯ್ಯೋ, ನನ್ನನ್ನು ಉಳಿಸು ಸ್ನೇಹಿತ. ಅಷ್ಟರಲ್ಲಿ ಆ ಆತ್ಮ ತುಂಬಾ ಕೋಪಗೊಂಡಿತು. ಇಂದು ಇದೇ ಸ್ಮಶಾನದಲ್ಲಿ ನೀನು ಸಾಯಬೇಕು. ಆ ಆತ್ಮ ರಾಮಲಾಲನ್ನು ಹಿಡಿದು ಚಿತೆಯ ಕಡೆ ಎಳೆದುಕೊಂಡು ಹೋಗಿತು. ರಾಮಲಾಲ್ ಕಿರುಚುತ್ತಾ ಇದ್ದನು. ಮಾಧವ, ನನ್ನನ್ನು ಉಳಿಸು. ಆದರೆ ಮಾಧವ ಸ್ತಬ್ಧವಾಗಿ ನಿಂತಿದ್ದನು. ಆ ರಾತ್ರಿ ಸ್ಮಶಾನದಲ್ಲಿ ಒಂದು ಭಯಾನಕ ನ್ಯಾಯ ನಡೆಯಲಿತ್ತು. ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಆಕಾಶದಲ್ಲಿ ಮಿಂಚು ಮಿನುಗುತ್ತಿತ್ತು. ಸ್ಮಶಾನದಲ್ಲಿ ಮರಗಳ ನೆರಳು ಭಯಾನಕವಾಗಿ ಅಲುಗಾಡುತ್ತಿತ್ತು. ಆ ರಾತ್ರಿ ಆ ಸ್ಥಳದಲ್ಲಿ 3 ಮಾತ್ರ ಇದ್ದರು: ಮಾಧವ, ರಾಮಲಾಲ್ ಮತ್ತು ಆ ವೃದ್ಧನ ಆತ್ಮ. ಗಾಳಿ ಭಯಾನಕ ಶಬ್ದ ಮಾಡುತ್ತಿತ್ತು. ಮಾಧವ, ದಯವಿಟ್ಟು ನನ್ನನ್ನು ಉಳಿಸು. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ. ನೀನು ಮಾಡಿದದು ತಪ್ಪಲ್ಲ, ಅದು ಪಾಪ. ಮಾಧವ ಕಣ್ಣುಗಳಲ್ಲಿ ಕೋಪ ಮತ್ತು ನಿರಾಶೆ ಕಾಣಿಸುತ್ತಿತ್ತು. ಅವನು ನಂಬಲಾರದೆ ಇದ್ದನು ತನ್ನ ಸ್ನೇಹಿತ ಇಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ ಎಂದು. ಈ ಪಾಪಕ್ಕೆ ಶಿಕ್ಷೆ ಸಿಗಬೇಕು. ಆ ಆತ್ಮ ನಿಧಾನವಾಗಿ ಚಿತೆಯ ಕಡೆ ನಡೆದಿತು. ಅದರ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಕಾಣಿಸುತ್ತಿತ್ತು. ನಾನು ಒಂದು ಕುಟುಂಬದ ಮುಖ್ಯಸ್ಥನಾಗಿದೆ. ನನ್ನ ಮಕ್ಕಳಿಗಾಗಿ ಬದುಕ್ತಿದ್ದೆ. ಆತ್ಮ ತನ್ನ ಕತೆ ಹೇಳಲು ಶುರು ಮಾಡಿದ. ಆ ರಾತ್ರಿ ನಾನು ನನ್ನ ಮನೆಗೆ ಹೋಗ್ತಿದ್ದೆ. ಮಳೆ ಬರ್ತಿತ್ತು. ನಾನು ದಾರಿ ತಪ್ಪಿ ಈ ಊರಿಗೆ ಬಂದೆ. ನಾನು ಕೇವಲ ನೀರು ಕೇಳಿದ್ದೆ. ಆದರೆ ರಾಮಲಾಲ್ ಅವನನ್ನು ಮನೆ ಒಳಗೆ ಕರೆದುಕೊಂಡು ಹೋದನು. ಆತ್ಮಧ್ವನಿ ಕೋಪದಿಂದ ತುಂಬಿತ್ತು. ಆದರೆ ಅವನು ನನ್ಮೇಲೆ ದಾಳಿ ಮಾಡಿದ್ದ, ನನ್ನನ್ನು ಅವಮಾನ ಮಾಡಿದ್ದ. ನಾನು ವಿರೋಧಿಸಿದ್ದಾಗ ಅವನು ನನ್ನ ಕುತ್ತಿಗೆ ಒತ್ತಿಕೊಂಡನು. ಈ ಮಾತು ಕೇಳಿ ಮಾಧವ ತಲೆ ತಗ್ಗಿಸಿದನು. ರಾಮಲಾಲ್, ನೀನು ನನ್ನನ್ನು ಕೂಡ ಈ ಪಾಪದಲ್ಲಿ ಎಳೆಯಲು ಯತ್ನಿಸಿದ್ದೀಯಾ. ನನ್ನನ್ನು ಕ್ಷಮಿಸು ಮಾಧವ. ನಿನ್ನನ್ನು ಕ್ಷಮಿಸಬೇಕೆ? ಆ ಆತ್ಮ ಕೋಪದಿಂದ ಕೂಗಿತು. ಮಿಂಚು ಮಿನುಗಿತು. ನನ್ನ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ? ನನ್ನ ಕುಟುಂಬವನ್ನು ಯಾರು ಉಳಿಸುತ್ತಾರೆ? ಆತ್ಮ ಕೈ ಎತ್ತಿತು. ಅಚಾನಕ್ ರಾಮಲಾಲ್ ಗಾಳಿಯಲ್ಲಿ ಎತ್ತಲ್ಪಟ್ಟನು. ಅವನು ಚಿತೆಯ ಮೇಲೆ ಬಿದ್ದದ. ಇಂದು ಇದೇ ಸ್ಮಶಾನದಲ್ಲಿ ನಿನ್ನ ಅಂತ್ಯ. ಮಾಧವ, ನನ್ನನ್ನು ಉಳಿಸು. ಮಾಧವ ಕ್ಷಣಕಾಲ ಕಣ್ಣು ಮುಚ್ಚಿದನು. ಅವನ ಮನಸ್ಸಿನಲ್ಲಿ ಒಂದು ಯುದ್ಧ ನಡೆಯುತ್ತಿತ್ತು. ಸ್ನೇಹಿತನನ್ನು ಉಳಿಸಬೇಕಾ ಅಥವಾ ನ್ಯಾಯ ನಡೆಯಲು ಬಿಡಬೇಕಾ? ಕೊನೆಗೆ ಅವನು ನಿಧಾನವಾಗಿ ಹೇಳಿದನು, ನೀನು ಮಾಡಿದ ಪಾಪಕ್ಕೆ ಇದೇ ಶಿಕ್ಷೆ ರಾಮಲಾಲ್. ಮಾಧವ ಚಿತೆಯ ಬಳಿ ಹೋಗಿ ಲೈಟರ್ ತೆಗೆದುಕೊಂಡನು. ಅಷ್ಟರಲ್ಲಿ ಆ ಆತ್ಮ, ಬೆಂಕಿ ಹಚ್ಚು ಮಾಧವ. ಮಾಧವ ಕೈ ನಡುಗುತ್ತಿತ್ತು. ಆದರೂ ಅವನು ಬೆಂಕಿ ಹಚ್ಚಿದನು. ಚಿತೆ ನಿಧಾನವಾಗಿ ಹೊತ್ತಿ ಉರಿಯಲು ಶುರುಮಾಡಿತು. ರಾಮಲಾಲ್ ಕಿರುಚಾಟಗಳು ಸ್ಮಶಾನದಲ್ಲಿ ಪ್ರತಿಧ್ವನಿಸಿತು. ಮಳೆ, ಗಾಳಿ, ಮಿಂಚು ಎಲ್ಲವೂ ಆ ಭಯಾನಕ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದವು. ಕೆಲ ಕ್ಷಣಗಳ ನಂತರ ರಾಮಲಾಲ್ ಧ್ವನಿ ನಿಧಾನವಾಗಿ ಮೌನವಾಗಿತು. ಚಿತೆ ಇನ್ನೂ ಉರಿಯುತ್ತಿತ್ತು. ನ್ಯಾಯ ಸಿಕ್ಕಂತಾಯ್ತು. ಆ ಆತ್ಮ ನಿಧಾನವಾಗಿ ಮಾಧವ ಕಡೆ ನೋಡಿತು. ನೀನು ಸತ್ಯರ ಜೊತೆ ನಿಂತಿದ್ದೆ ಮಾಧವ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲೇ. ಆತ್ಮ ನಿಧಾನವಾಗಿ ಆಕಾಶದ ಕಡೆ ನೋಡಿತು. ಅದರ ಮುಖದಲ್ಲಿ ಈಗ ಕೋಪವಿರಲಿಲ್ಲ, ಶಾಂತಿ ಕಾಣಿಸುತ್ತಿತ್ತು.
ಅದು ನಿಧಾನವಾಗಿ ಅಂತರ್ಧಾನವಾಯಿತು. ಮಳೆ ಕೂಡ ನಿಧಾನವಾಗಿ ನಿಂತಿತು. ಮಾಧವ ಸ್ಮಶಾನದಲ್ಲಿ ಒಬ್ಬನೇ ನಿಂತಿದ್ದನು. ಆ ರಾತ್ರಿ ಅವನು ಮನೆಗೆ ಹಿಂತಿರುಗಿದನು. ಆದರೆ ಆ ಘಟನೆ ಅವನ ಜೀವನವನ್ನು ಎಂದಿಗೂ ಬದಲಿಸಿತು. ಆ ನಂತರ ಊರಿನಲ್ಲಿ ಒಂದು ಮಾತು ಹರಡಿತು. ಹಳೆಯ ಸ್ಮಶಾನದಲ್ಲಿ ಒಂದು ಆತ್ಮಕ್ಕೆ ಮುಕ್ತಿ ಸಿಕ್ಕಿತು ಎಂದು. ಆದರೆ ಕೆಲವರು ಹೇಳುತ್ತಾರೆ, ಕೆಲವೊಮ್ಮೆ ರಾತ್ರಿ ಅಲ್ಲಿ ಇನ್ನೂ ಒಂದು ಕಿರುಚಾಟದ ಪ್ರತಿಧ್ವನಿ ಕೇಳಿಸುತ್ತದೆ ಎಂದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ಯಾವ ಕಥೆ ಬೇಕೆಂಬುದನ್ನು ತಿಳಿಸಿ. ಧನ್ಯವಾದಗಳು.